ಇದು ಹರಿಕಥಾಮೃತ ಸಾರದ 3ನೇ ಸಂಧಿ ಅಂತ ವ್ಯಾಪ್ತಿ ಸಂಧಿ. 25 ಶ್ಲೋಕಗಳು ಈ ಹಿಂದೆ ಸಮಾಪ್ತಿಯನ್ನು ಕಂಡಿದ್ದು. 26ನೇ ಪದ್ಯವನ್ನ ಇದೀಗ ಶ್ರವಣ ಮಾಡ್ಬೇಕು ನಾವು. ಹೊಂದಿಕೊಂಡಿಹ ಸರೋವರಗಳು ಸಂಬಂಧವಾಗದೆ ಸಕಲ ಕರ್ಮವರಂಧದಲ್ಲಿ ತಾ ಮಾಡಿಪ ತತ್ಫಲಗಳುಣದೆ ಕುಂದದನು ಮಹತ್ಯನಿತ ಘಟಮಂದಿರದಿ ಸರ್ವತ್ರ ತುಂಬಿದ ಬಾಂದಳದ ತೆರೆದಂತೆ ತಿರುತಿಪ್ಪನು ರಮಾರಮಣ. ಸಂಬಂಧವಾಗದೆ ತಾನು ಎಲ್ಲ ಕಡೆ ಇದ್ದಾನೆ, ಆದರೆ ಅದರಿಂದ ಆಗ್ಬೇಕಾದಂಥ ಲೇಪ ಅವನಿಗೇನೂ ಆಗಿಲ್ಲ. ಹೊಂದಿಕೊಂಡಿಹ ಎಲ್ಲ ಕಡೆ ಆತ ವ್ಯಾಪಿಸಿಕೊಂಡಿದ್ದಾನೆ. ಸಕಲ ಎಲ್ಲ ಕರ್ಮಗಳನ್ನು ಕೂಡ ಅವರಂಧದಲ್ಲಿ ಆಯಾ ವ್ಯಕ್ತಿಗಳಿಗೆ ಹೇಗೆ ಅದನ್ನು ಮಾಡಿಸ್ಬೇಕು, ಅವ್ರ ಯೋಗ್ಯತೆ ಅಂಥದ್ದು, ಅವರ ಸಾಮರ್ಥ್ಯ ಅಂಥದ್ದು, ಇದನ್ನೆಲ್ಲ ಗಮನಿಸಿ ಆಯಾ ಪ್ರಕಾರ ಅವರವರ ಮೂಲಕ ಕರ್ಮಗಳನ್ನು ಮಾಡಿಸ್ತಾನೆ. ಕರ್ಮಗಳನ್ನು ಮಾಡಿಸಿ ತಾನು ಮಾತ್ರ ಅದರ ಫಲವನ್ನು ಉಣ್ಣೋದಿಲ್ಲ. ಮಾಡಿಪ ತತ್ಫಲಗಳು ಉಣವೆ ಕುಂದದೆ ಅಣುಮಹತ್ಯನಿಪ ಘಟ ಮಂದಿರದೆ. ಆತ ಆಕಾಶದಂತೆ ಎಲ್ಲ ಕಡೆ ಇದ್ದಾನೆ ಅಂತ ವರ್ಣನೆ ಇದೆ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಸ್ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಉಪಧಾರಯ. ಆಕಾಶದಲ್ಲಿರುವಂತಹ ವಾಯು ಎಲ್ಲ ಕಡೆ ಹೇಗೆ ವ್ಯಾಪಿಸಿಕೊಂಡಿದೆಯೋ ಅದರಂತೆ ಈ ಜಗತ್ತೆಲ್ಲವೂ ಕೂಡ ನನ್ನಲ್ಲಿ ತುಂಬಿಕೊಂಡಿದೆ, ನಾನು ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿದ್ದೇನೆ ಅಂತ ತಿಳ್ಕೋ. ಕುಂದದೆ ಎಲ್ಲ ಕಡೆ ಇದ್ದಾನೆ ಹೌದು, ಆದರೆ ಅವನಿಗೆ ಅದರಿಂದ ಏನೂ ಕುಂದಿಲ್ಲ. ಅಣು ಮಹತ್ಯನಿಪ ಘಟ ಮಂದಿರದಿ ತುಂಬಿದ ಬಾಂದಳದಂತೆ. ಬಾಂದಳ ಆಕಾಶ ಇದೆಯಲ್ಲ, ಆಕಾಶ ಎಲ್ಲ ಕಡೆ ಇದೆ. ದೊಡ್ಡದೊಂದು ಭವನ, ಆ ಭವನದೊಳಗೂ ಆಕಾಶ ಇದೆ. ಸಣ್ಣದೊಂದು ಘಟ, ಸಣ್ಣದೊಂದು ಪಾತ್ರೆ, ಆ ಎಲ್ಲ ಕಡೆಯೂ ಕೂಡ ಆಕಾಶ ಇದೆ. ಆ ಎಲ್ಲ ಕಡೆ ಆಕಾಶ ಇದ್ರೂ ಅದರಿಂದ ಆಗ್ಬೇಕಾದಂತ ಏನು ತೊಂದರೆಯೂ ಆಗಿಲ್ಲ. ನಿರ್ವಿಕಾರವಾಗಿ ಆಕಾಶ ಎಲ್ಲ ಕಡೆ ಇದೆ. ಅಣು ಮಹತ್ಯನಿಪ ಗಡಿಗೆಯಲ್ಲಿರುವಂಥ ಆಕಾಶ ಏನಿದೆ ಅದು ತೀರಾ ಸಣ್ಣದು. ಇನ್ನು ಭವನದಲ್ಲಿರುವಂತಹ ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಅರಮನೆಗಳಲ್ಲಿರುವಂತಹ ಆಕಾಶ ಏನಿದೆ ಅದು ಮಹತ್ತು. ಅದರಲ್ಲಿ ಘಟ ಮಂದಿರದಿ, ಘಟ ಒಂದು ಮಂದಿರ ಒಂದು, ಸರ್ವತ್ರ ತುಂಬಿದ ಬಾಂದಳದ ತೆರೆದಂತೆ ಎಲ್ಲ ಕಡೆ ತುಂಬಿರುವಂತಹ ಆಕಾಶದಂತೆ ಇರುತಿಪ್ಪನು ರಮಾರಮಣ. ಹೀಗೆ ಆತ ಎಲ್ಲ ಕಡೆ ಇದ್ದಾನೆ. ಸರ್ವ ಕರ್ಮವ ಅವರಂಧದಲ್ಲಿ ತಾ ಮಾಡಿಪ ಫಲದ ಉಣ್ಣದೆ. ಎಲ್ಲಾ ಕರ್ಮಗಳನ್ನು ಕೂಡ ಆಯಾ ವ್ಯಕ್ತಿಗಳ ಕಡೆಯಿಂದ ಮಾಡಿಸ್ತಾನೆ ಅಂತಿದೆ. ಗೀತಾ ಭಾಷ್ಯದಲ್ಲಿ 2ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಬಿಂಬಕ್ರಿಯೈವ ಕ್ರಿಯಾವಾನ್ ಅನ್ನುವಂಥ ಮಾತನ್ನ ಅಲ್ಲಿ ಕೇಳ್ತೇವೆ ನಾವು. ಪ್ರತಿಬಿಂಬಕ್ಕೆ ಯಾವುದೇ ಕ್ರಿಯಾನೂ ಇಲ್ಲ. ಪ್ರತಿಬಿಂಬ ತಾನೇ ಆಗಿ ಏನಾದ್ರು ಕ್ರಿಯೆ ಮಾಡ್ತೀನಿ ಅಂತ ಹೊರಟ್ರೆ ಅದರಿಂದ ಯಾವ ಕ್ರಿಯೆನೂ ಆಗೋದಿಲ್ಲ. ಬಿಂಬ ಕ್ರಿಯೆ ಮಾಡಿದರೆ, ಬಿಂಬರಾಂಶ ಪರಮಾತ್ಮ ಕ್ರಿಯೆ ಮಾಡಿದರೆ ಇಲ್ಲಿರುವಂಥ ಪ್ರತಿಬಿಂಬನೂ ಕ್ರಿಯೆ ಮಾಡ್ತದೆ. ಅದು ಬಿಟ್ಟರೆ ಅದಕ್ಕೇನು ಕ್ರಿಯೆ ಮಾಡುವಂಥ ಶಕ್ತಿಯೇ ಇಲ್ಲ. ಯಥಾ ಸರ್ವಗತಂ ಸೌಕ್ಷ್ಮ್ಯಾದ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ ಅಂತ ಭಗವದ್ಗೀತಾ 13ನೇ ಅಧ್ಯಾಯದಲ್ಲಿ. ಆಕಾಶಂ ನೋಪಲಿಪ್ಯತೆ, ಆಕಾಶಕ್ಕೆ ಯಾವುದೇ ಲೇಪ ಇಲ್ಲ. ಸರ್ವಗತಂ ಎಲ್ಲ ಕಡೆ ಇದ್ದದ್ದು ಹೌದು, ಆದರೂ ಸೂಕ್ಷ್ಮವಾದ ಆಕಾಶ. ಸೂಕ್ಷ್ಮವಾದ್ದರಿಂದ ಅದಕ್ಕೆ ಹೇಗೆ ಲೇಪ ಇಲ್ವೋ ಅದರಂತೆ ಸರ್ವತ್ರ ಅವಸ್ಥಿತ, ಎಲ್ಲ ಕಡೆನೂ ಪರಮಾತ್ಮ ಇದ್ದಾನೆ ಈ ಆತ್ಮ. ತಥಾ ಆತ್ಮ ನೋಪಲಿಪ್ಯತೆ. ಹೀಗಿಲ್ಲಿ ಕೆಲವು ಕಡೆ ಆತ್ಮ ಅಂತ ಇಷ್ಟೇ ಶಬ್ದ ಬಂದ್ಬಿಡ್ತದಲ್ಲ. ಇಂಥ ಆತ್ಮ ಅಂತ ಶಬ್ದ ಬಂದಲ್ಲಿ ಇದು ಗೀತಾ ಮತ್ತೆ ಯಾವುದೇ ಶಾಸ್ತ್ರವನ್ನು ವ್ಯಾಖ್ಯಾನ ಮಾಡುವಂಥದ್ದು ಭಿನ್ನಾಭಿಪ್ರಾಯ ಕಾರಣ ಆಗ್ತದೆ. ಇದೆಲ್ಲ ಆತ್ಮ ಅಂತ ಅನ್ನೋದು ಪರಮಾತ್ಮನಿಗೆ ಅನ್ವಯ ಆಗುವಂಥ ಶಬ್ದ ಅಂತ ಮಾಧ್ವ ವೇದಾಂತ ಅಂತ ಹೇಳಿದೆ. ಉಳಿದ ಕಡೆ ಕೆಲವು ಕಡೆ ಅದ್ವೈತ ವೇದಾಂತ ಇತ್ಯಾದಿ ಕಡೆಗಳಲ್ಲಿ ಇಲ್ಲಿ ಆತ್ಮ ಅಂತ ಬಂದಿದ್ದು ಎಲ್ಲ ಜೀವಾತ್ಮನಿಗೂ ಅನ್ವಯ ಮಾಡಿಬಿಡ್ತಾರೆ. ಎಲ್ಲ ಶರೀರದಲ್ಲೂ ಆತ್ಮ ಇದೆ, ಇಲ್ಲಿದೆ, ಅಲ್ಲಿದೆ, ಮತ್ತೊಂದು ಕಡೆ ಇದೆ. ಎಲ್ಲ ಕಡೆ ಆತ್ಮ ಇರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದಂಥ ಲೇಪವಿಲ್ಲ, ಆದರೂ ಅದು ಇದೆ ಅಂತ ಹೀಗೆಲ್ಲ ವ್ಯಾಖ್ಯಾನ ಆಗುವಂಥ ಸಾಧ್ಯತೆ ಇರ್ತದೆ. ತಥಾ ಆತ್ಮಾನೋಪನಿತ್ಯತೆ ಅಂತ ಬಂದಿದ್ದೇನಿದೆಯಲ್ಲ, ಇದು ಪರಮಾತ್ಮನ ಬಗ್ಗೆ ಹೇಳಿದಂಥ ಮಾತು ಅಂತ ಅನ್ನೋದನ್ನು ಇಂಥ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕು. ಪರಮಾತ್ಮ ಅಂತ ಅಲ್ಲಿ ಅರ್ಥ ಮಾಡಿದರೆ ಮಾತ್ರ ಹೊಂದುವಂಥದ್ದು. ಆಕಾಶಕ್ಕೆ ಹೇಗೆ ಲೇಪ ಇಲ್ಲ,
ಅದರಂತೆ ಪರಮಾತ್ಮನಿಗೂ ಲೇಪ ಇಲ್ಲ ಅಂತ. ಆತ್ಮಶಬ್ದದಿಂದ ಜೀವಾತ್ಮನ ಒಂದು ತಗೊಂಡ್ಬಿಟ್ರೆ ಆ ಆಕಾಶಕ್ಕೂ ಜೀವಾತ್ಮನಿಗೂ ಕೊಟ್ಟ ಹೋಲಿಕೆನೇ ಹೊಂದೋದಿಲ್ಲ. ಜೀವಾತ್ಮ ಎಲ್ಲ ಕಡೆ ಇಲ್ಲ, ಈ ಶರೀರದಲ್ಲಿ ಜೀವಾತ್ಮ ಅಲ್ಲಿಲ್ಲ. ಅಷ್ಟೇ ಅಲ್ಲ, ಈ ಜೀವಾತ್ಮನಿಗೆ ಲೇಪ ಇಲ್ಲ ಅಂತನೂ ಇಲ್ಲ. ಎಲ್ಲ ಕರ್ಮಗಳನ್ನ ಆತನ ಸ್ಥೂಲ ಶರೀರ, ಅನಿರುದ್ಧ ಶರೀರ, ಲಿಂಗ ಶರೀರಗಳು ಏನು ಕರ್ಮಗಳನ್ನು ಮಾಡ್ತಾವಲ್ಲ, ಆ ಕರ್ಮಗಳನ್ನು ಮಾಡಿದಾಗ ಅವನಿಗೆ ಲೇಪ ಇದ್ದೇ ಇದೆ. ಅದರ ಫಲವಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಬಾಂಧಳದ ಚರಣಂತೆ ಇರುತ್ತಿಪ್ಪನು ರಮಾರಮಣ. ಆ ಭಗವಂತ ಪ್ರೇರೇಪಣೆ ಮಾಡುವಾಗ ಆ ಪರಮಾತ್ಮನ ಪತ್ನಿಯ ಅಂತ ಲಕ್ಷ್ಮೀದೇವಿ ಏನಿರ್ತಾಳೆ, ಅವಳು ಕೂಡ ಅಂತರ್ಯಾಮಿಯಾಗಿದ್ದು ಎಲ್ಲ ಕಡೆಯಿಂದ ಕರ್ಮಗಳನ್ನು ಮಾಡಿಸ್ತಾಳೆ ಅಂತ ಇದೊಂದು ಮಾತು ಬಂದಿದೆ. ಇದನ್ನು ತಿಳ್ಕೊಳ್ಬೇಕು. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಈ ಸಪ್ತಶತಿ, ದುರ್ಗಾದೇವಿಯ ವರ್ಣನೆ ಮಾಡುವಂಥ ಸಪ್ತಶತಿ. ಅದು ಸರ್ವಭೂತೇಶು, ಎಲ್ಲಾ ಭೂತಗಳಲ್ಲಿಯೂ ಕೂಡ ಶಕ್ತಿಯ ರೂಪದಿಂದಿದ್ದವಳು ಲಕ್ಷ್ಮೀದೇವಿ. ಹೀಗೆ ಅವಳು ಕರ್ಮಗಳನ್ನು ಮಾಡಿಸ್ತಾಳೆ. ಅದಕ್ಕೆ ತನ್ನೋ ಲಕ್ಷ್ಮೀ ಸ್ಥಿತೋದಯ ಅಂತ ಶ್ರೀ ಸೂಕ್ತದಲ್ಲಿ ಹೇಳ್ತೇವೆ. ಹೀಗೆ ಎಲ್ಲಾ ಕರ್ಮಗಳನ್ನು ಮಾಡಿಸುವಂಥವಳು ಆ ಲಕ್ಷ್ಮೀದೇವಿ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೂಡ ತಿಳ್ಕೊಳ್ಬೇಕು. ಹೀಗೆ ಆ ರಮಾರಮಣ ಅನ್ನುವಂಥ ಒಂದೇನು ವಿಶೇಷಣವನ್ನು ಕೊಟ್ಟಿದ್ದಾರೆ. ಪರಮಾತ್ಮನ ಪ್ರೇರಣೆಗೆ ಅನುಸಾರವಾಗಿ ಆ ಲಕ್ಷ್ಮೀದೇವಿಯು ಕೂಡ ಕರ್ಮಗಳನ್ನು ಮಾಡಿಸ್ತಾಳೆ. ಪರಮಾತ್ಮ ನಂತರ ಇರುವಂಥ ಸ್ಥಾನ ಅವಳದ್ದೇ ಅಂತ ಹೀಗೆ ತಿಳ್ಕೊಳ್ಬೇಕು. ಕಾದ ಕಬ್ಬಿನ ಹಿಡಿದು ಬಡಿಯಲು ವೇದನವು ಲೋಹಗಳಿಗಲ್ಲದೆ ಆದುದೇನೈ ಅನಲಗಾದತೆ, ಏನು ಮಾಡಿದರೂ ಆದಿದೇವನು ಸರ್ವಜೀವರ ಕಾದುಕೊಂಡಿಹನು, ಒಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವವೇನೋ ಚಿನ್ಮಯಗೆ. ಪರಮಾತ್ಮನಿಗೆ ಸುಖ ದುಃಖ ಇಂಥ ಯಾವ ಲೇಪವೂ ಕೂಡ ಇಲ್ಲ. ಎಲ್ಲರೊಳಗೂ ಅವನಿದ್ದಾನೆ, ಎಲ್ಲರ ಕಡೆಯಿಂದ ಕರ್ಮಗಳನ್ನು ಮಾಡಿಸ್ತಾನೆ. ಅವನಿಗೆ ಮಾತ್ರ ಯಾವುದೇ ಲೇಪ ಇಲ್ಲ ಅಂತನ್ನೋದನ್ನ ಇನ್ನೂ ಒಂದು ಯೋಗ್ಯವಾದ ದೃಷ್ಟಾಂತಗಳು ಒಂದು ಹೇಳಿ ಅದರ ಮೂಲಕ ಮನವರಿಕೆ ಆಗುವಂತೆ ಮಾಡ್ತಾರೆ ದಾಸರು. ಆ ದೃಷ್ಟಾಂತ ಹೀಗಿದೆ. ಕಾದ ಕಬ್ಬಿನ ಹಿಡಿದು ಬಡಿಯಲು, ಕಬ್ಬಿಣ, ಲೋಹ ಇತ್ಯಾದಿಗಳನ್ನೆಲ್ಲ ಕಾಯಿಸ್ತಾರೆ. ಕಾಯಿಸಿದಾಗ ಅದಕ್ಕೊಂದು ರೂಪಾಂತರ ಕೊಡೋದು ಉದ್ದೇಶ ಆಗಿರ್ತದೆ ಅವರು ಕೆಲಸವನ್ನು ಮಾಡುವಂಥವ್ರು. ಕಾದ ಕಬ್ಬಿಣವನ್ನು ಹಿಡಿದು ಬಡಿದರೆ ವೇದನೆ, ಒಂದು ನೋವು ಅಥವಾ ಸಂವೇದನೆ ಅದಿದೆಯಲ್ಲ, ಅದು ಲೋಹಗಳಿಗಲ್ಲದೆ. ಆ ಸಂವೇದನೆ ಯಾರಿಗೆ ಆಗ್ತದೆ? ಅದು ಆ ಲೋಹಕ್ಕೆ ಆಗ್ತದೆ ಹೊರತು ಆದುದೇನೈ ಅನಳಗಾಗಕ್ಕೆ ಅದು ಒಳಗೆ ಸೇರ್ಕೊಂಡಿರ್ತದೆ. ಬೆಂಕಿಗೇನಾದರೂ ವ್ಯತ್ಯಾಸ ಆಗ್ತದೇನೋ, ಅದಕ್ಕೇನಾದರೂ ವೇದನೆ ಆಗ್ತದೆ? ಏನು ವೇದನೆ ಆಗೋದಿಲ್ಲ. ಏನು ಮಾಡಿದ್ರು ಆ ಬೆಂಕಿಗೆ ಅದರ ತೊಂದರೆನೇ ಆಗೋದಿಲ್ಲ. ಅದನ್ನ ಆ ಉದಾಹರಣೆ ಕೊಟ್ಟದ್ದು ಯಾಕೆಂತಂದ್ರೆ, ಸಪ್ತಲೋಹ ಅಂತ ಹಿಂದೊಂದು ದೃಷ್ಟಾಂತ ಬಂದಿತ್ತು. ಕಾಯಿಸಿದ ಬಂಗಾರ, ಕಾಯಿಸಿದಂಥ ಕಬ್ಬಿಣ, ಅದನ್ನ ದೃಷ್ಟಾಂತವನ್ನಾಗಿ ಈ ಪರಮಾತ್ಮ ಮತ್ತು ಜಗತ್ತಿಗೆ ಇಟ್ಕೊಳ್ಬೇಕು ಅಂತ. ಪರಮಾತ್ಮ ಜಗತ್ತಿನಲ್ಲಿ ಹೇಗೆ ಹಾಕಿಕೊಂಡಿದ್ದಾನೆ ಅಂತಂದ್ರೆ, ಮನೆಯೊಳಗೆ ನಾವು ಇದ್ದಂತೆ ಅಲ್ಲ. ಒಬ್ಬ ಮಹಾರಾಜ ಅಂತ ಅರಮನೆ ಒಳಗೆ ಇರ್ತಾರೆ. ಅರಮನೆ ಒಳಗೆ ಎಲ್ಲಾ ಕಡೆ ಒಂದು ಅಧಿಕಾರ ಇರ್ತದೆ, ಆದ್ರೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋದಿಲ್ಲ. ತನ್ನ ಅರಮನೆಯಲ್ಲೇ ಮತ್ತೊಂದು ಕೋಣೆಯಲ್ಲಿ ಮತ್ತೊಂದು ಭಾಗದಲ್ಲಿ ಏನು ಕಾರ್ಯ ನಡೆದಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಆತ ತನ್ನ ಕಾರ್ಯವನ್ನು ಅವಲಂಬಿಸಬೇಕಾಗ್ತದೆ. ಅಷ್ಟು ಬಿಟ್ಟರೆ ಬೇರೆ ಶಕ್ತಿ ಆತನಿಗಿಲ್ಲ. ಆದರೆ ಪರಮಾತ್ಮ ಹೇಗೆ ವ್ಯಾಪಿಸ್ಕೊಂಡಿದ್ದಾನೆ ಅಂತಂದ್ರೆ, ಒಂದು ಬಂಗಾರ ತುಣುಕಿನೊಳಗೆ, ಕಬ್ಬಿಣದ ತುಳುಕಿನೊಳಗೆ ಆ ಬೆಂಕಿ ಹೇಗೆ ವ್ಯಾಪಿಸ್ಕೊಂಡಿರ್ತದೆ ಆ ಥರ ವ್ಯಾಪಿಸ್ಕೊಂಡಿದ್ದಾನೆ. ಅದಕ್ಕಾಗಿ ಈ ಜಗತ್ತನ್ನೇ ಪರಮಾತ್ಮ ಅಂತ ಅಂದ್ಬಿಡ್ತಾರೆ ಕೆಲವೊಂದು. ಆ ಜಗತ್ತನ್ನೇ ಪರಮಾತ್ಮ ಅಂತ ಯಾಕೆ ಅಂತಾರೆ ಅಂತಂದ್ರೆ, ಜಗತ್ತಿನೊಳಗೆ ಎಲ್ಲಾ ಭಾಗದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋ ಕಾರಣಕ್ಕಾಗಿ. ನಮ್ಮನ್ನೇ ಮನೆ ಅಂತ ಯಾರು ಅನ್ನೋದಿಲ್ಲ. ಯಾಕಂದ್ರೆ ಮನೆಯೊಳಗೆ ಎಲ್ಲಾ ಕಡೆ ನಾವಿಲ್ಲ. ಎಲ್ಲಿ ಹೋದ್ರೂ ನಮ್ಮನ್ನು ಭೇಟಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯವೂ ಆಗೋದಿಲ್ಲ. ಯಾವುದೋ ಒಂದು ನಿರ್ದಿಷ್ಟವಾದಂಥ ಜಾಗಕ್ಕೆ ಬಂದೇ ನಮ್ಮನ್ನು ಭೇಟಿ ಮಾಡಬೇಕು. ಆಗ ಪರಮಾತ್ಮಂದು ಹಾಗಲ್ಲ. ಆದ ಲೋಹದಲ್ಲಿ ಎಲ್ಲಾ ಕಡೆ ಬೆಂಕಿ ಹೇಗಿರ್ತದೋ ಹಾಗೆ ಎಲ್ಲಾ ಕಡೆ ಪರಮಾತ್ಮ ಇರ್ತಾನೆ ಅನ್ನೋ ಕಾರಣಕ್ಕಾಗಿ ಆ ದೃಷ್ಟಾಂತ ಕೊಟ್ಟಿರ್ತಾರೆ. ಎಷ್ಟೇ ನೀವು ಆ ಲೋಹಕ್ಕೆ ಬಡಿದ್ರು ಲೋಹಕ್ಕೆ ಮಾತ್ರ ನೋವಾಗ್ತದೆ ಹೊರತು, ಲೋಹಕ್ಕೆ ಮಾತ್ರ ವಿಕಾರ ಆಗ್ತದೆ ಹೊರತು ವಿಕಾರ ಪರಮಾತ್ಮನಿಗೆ ಆಗೋದಿಲ್ಲ. ಆದಿದೇವನು ಸರ್ವಜೀವರ ಕಾದುಕೊಂಡಿಹನು, ಒಳ ಹೊರಗೆ, ಒಳಗೂ ಹೊರಗೂ ಎಲ್ಲಾ ಕಡೆ ಆತ ವ್ಯಾಪಿಸ್ಕೊಂಡಿದ್ದಾನೆ. ವ್ಯಾಪಿಸ್ಕೊಂಡಿದ್ದು ಅವರವರ ಮೂಲಕ ಆಯಾ ಕರ್ಮಗಳನ್ನು ಮಾಡಿಸ್ತಾನೆ. ಒಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವೇನೋ ಚಿನ್ಮಯಗೆ. ಆತ ಚಿನ್ಮಯ, ಕಲ್ಯಾಣ
ಗುಣಪೂರ್ಣವಾದಂಥ ಗಾತ್ರ ಇದ್ದವನು, ಅವನಿಗೆ ದುಃಖಾದಿಗಳ ಸಂಬಂಧ ಆಗ್ತದೆ, ಏನೂ ಆಗೋದಿಲ್ಲ. ದುಃಖದ ಸಂಬಂಧವೂ ಆಗೋದಿಲ್ಲ, ಸುಖದ ಸಂಬಂಧವೂ ಅವನಿಗೆ ಆಗೋದಿಲ್ಲ. ಸಣ್ಣಗಿರುವಂಥ ಕಬ್ಬಿಣಕ್ಕೆ ಬಡಿದ್ರೆ ಅದರಿಂದೇನು ಉಪಯೋಗ ಇಲ್ಲ. ಯಾಕಂದ್ರೆ ಆ ಕಬ್ಬಿಣ ರೂಪಾಂತರ ಹೊಂದೋದೇ ಇಲ್ಲ, ಹೇಗೆ ಬೇಕೋ ಆ ರೂಪವನ್ನು ಕೊಂಡ್ಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಕಬ್ಬಿಣವನ್ನು ಬಿಸಿ ಮಾಡೇ ಬರಿಬೇಕು. ಅದಕ್ಕೊಂದು ಆಕಾರ ಬರಬೇಕು ಅಂತಿದ್ರೆ ಬಿಸಿ ಆಗಲೇಬೇಕದು. ಕಬ್ಬಿಣ ಅಂತ ಅಷ್ಟೇ ಇಟ್ಕೊಳ್ಬೋದು. ಲೋಹ ಅಂತ ಮುಂದೆ ಶಬ್ದ ಪ್ರಯೋಗ ಇದೆ, ಲೋಹಗಳಿಗಲ್ಲದೆ ಅಂತಿದೆ. ಲೋಹ ಅಂದ್ರೆ ಬರೀ ಕಬ್ಬಿಣ ಅಂತ ಇಟ್ಕೊಳ್ಬಾರ್ದು, ಬಂಗಾರ, ಬೆಳ್ಳಿ, ಕಬ್ಬಿಣ 3 ಲೋಹನೂ ಇಟ್ಕೊಳ್ಬೇಕು. ಅಂಥವ್ರ ಶಬ್ದಗಳನ್ನ ಯಾಕೆ ಪ್ರಯೋಗ ಮಾಡ್ತಿರ್ತಾರೆ ಅಂತಂದ್ರೆ, ಬಂಗಾರ ಅನ್ನೋ ಶಬ್ದದಿಂದ ಸಾತ್ವಿಕರನ್ನ ಇಟ್ಕೊಳ್ಬೇಕು, ಬೆಳ್ಳಿ ಅನ್ನೋ ಶಬ್ದದಿಂದ ಮತ್ತು ಅವ್ರ ಕೆಳಗಿನ ತರಗತಿಯವ್ರನ್ನ ಇಟ್ಕೊಳ್ಬೇಕು, ಕಬ್ಬಿಣ ಅನ್ನೋ ಶಬ್ದದಿಂದ ತಾಮಸರನ್ನ ಇಟ್ಕೊಳ್ಬೇಕು. ಹೀಗೆ ಇಂಥವ್ರು ಎಲ್ಲರನ್ನೂ ಕೂಡ ಸೂಚನೆ ಮಾಡೋ ದೃಷ್ಟಿಯಿಂದಲೇ ಅಲ್ಲಿ ಲೋಹಗಳಿಗೆ ಈಗ ಹೇಳಿರ್ತಾರೆ. ಅದಕ್ಕಾಗಿ ಬೆಳ್ಳಿಯನ್ನು ಕಾಯಿಸ್ತಾರೆ, ಕಬ್ಬಿಣವನ್ನು ಕಾಯಿಸ್ತಾರೆ, ಬಂಗಾರವನ್ನು ಕಾಯಿಸ್ತಾರೆ. ಎಲ್ಲ ಏಟುಗಳು ಬೀಳೋದು ಯಾವುದಕ್ಕೆ? ಆ ಲೋಹಕ್ಕೆ ಮಾತ್ರ ಹೊರತು ಒಳಗಿನ ಬೆಂಕಿಗೆ ಬೀಳೋದಿಲ್ಲ. ಮತ್ತು ಅದನ್ನ ದೃಷ್ಟಾಂತ ಕೊಡೋದು ಯಾಕೆ ಅಂತಂದ್ರೆ, ಆ ಲೋಹಗಳಿವೆಯಲ್ಲ ಅದೆಲ್ಲ ಚೇತನದ ಸಂಕೇತ. ಅದು ಸಾತ್ವಿಕರು, ರಾಜಸರು, ತಾಮಸರು ಅಂತಿರ್ತಾರೆ ಅಂತ ಹೇಳಿದ್ರೆ, ಮತ್ತು ಸಣ್ಣಗಿರುವಂಥ ಲೋಹಕ್ಕೆ ಬಡಿದ್ರೆ ಏನೂ ಉಪಯೋಗ ಆಗೋದಿಲ್ಲ. ಇದ್ದಂಥ ಒಂದು ಆಭರಣವನ್ನು, ಕಬ್ಬಿಣದ ವಸ್ತುವನ್ನು ಬಡಿದ್ರೆ ಅದು ಮುದ್ದೆಯಾಗಿ ಹೋಗ್ತದೆ. ಅದನ್ನ ಯಾರಿಗೂ ಉಪಯೋಗ ಮಾಡಲಿಕ್ಕೂ ಬರೋದಿಲ್ಲ, ಮುಂದೆ ಅದನ್ನು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆನೂ ಬರೋದಿಲ್ಲ. ಅದಕ್ಕೆ ಬಿಸಿ ಮಾಡಿ ಬಡಿದಾಗಲೇ ಅದಕ್ಕೊಂದು ಸುಂದರವಾದಂಥ ಆಕಾರ, ಸುಂದರವಾದಂಥ ಚಿತ್ರ ಅದರ ಮೇಲೆ. ಮುಂದೆ ಮಾರುಕಟ್ಟೆಯಲ್ಲಿ ಯಾರು ಕೊಂಡ್ಕೊಳ್ಳೋರು ಅದಕ್ಕೊಂದು ಬೆಲೆ ಬರಬೇಕಂದ್ರೆ ಎಲ್ಲ ಬಡಿದು ರೂಪಾಂತರ ಮಾಡಿದಾಗಲೇ. ಅದರಂತೆ ಮನುಷ್ಯನಿಗೆ ಈ ಜೀವಮಾನದಲ್ಲೇ ಏನು ಪೆಟ್ಟುಗಳು ಬೀಳ್ತಾವಲ್ಲ, ಆ ಪೆಟ್ಟುಗಳು ಬೀಳೋದಕ್ಕೆಲ್ಲ ಇದೊಂದು ಸಂಕೇತ ಅಂತ ಈಗ ತಿಳ್ಕೊಳ್ಬೇಕು. ಒಳಗೆ ನಾವು ಪರಮಾತ್ಮ ಅಲ್ಲಿದ್ದು, ಆ ಪರಮಾತ್ಮ ಇದ್ದಾಗ ನಮಗೆ ಪೆಟ್ಟು ಬಿದ್ದರೆ ಮತ್ತು ಪೆಟ್ಟು ಬಿದ್ದಾಗ ಪರಮಾತ್ಮ ಇದ್ದಾನೆ ಅಂತ ನಾವು ತಿಳ್ಕೊಂಡ್ರೆ, ಇದ್ದಾಗ ಅಂತ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಇದ್ದೇ ಇರ್ತಾನೆ. ಒಂದು ಇರದೇ ಇರುವ ಪರಿಸ್ಥಿತಿ, ಒಂದು ಇಲ್ಲದೇ ಇರುವಂಥ ಪರಿಸ್ಥಿತಿ, ಈ ಸಮಯದಲ್ಲಿ ಇದ್ದಾನೆ ಆ ಸಮಯದಲ್ಲಿ ಇಲ್ಲ ಅನ್ನುವಂಥ ವ್ಯತ್ಯಾಸ ಇಲ್ಲವೇ ಇಲ್ಲ. ಯಾವತ್ತೂ ಇದ್ದೇ ಇರ್ತಾನೆ. ಇದ್ದಾನೆ, ಆ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಪೆಟ್ಟು ಬೀಳ್ತಾ ಇದ್ದಾಗ ಅವಾಗ ತಿಳ್ಕೊಂಡ್ರೆ ಆ ಬಿದ್ದ ಪೆಟ್ಟುಗಳಿಗೆ ಸಾರ್ಥಕ್ಯ. ಮನುಷ್ಯ ಮಾಗ್ತಾನೆ. ಇಲ್ಲದೇ ಇದ್ದ ಅಥವಾ ಮಾಗೋದೇ ಇಲ್ಲ. ಇದಕ್ಕೆ ಅಷ್ಟೇ ಅಲ್ಲ, ಹಣ್ಣು ಇತ್ಯಾದಿಗಳಿಗೂ ಅಷ್ಟೇ ಬಿಸಿಲಿನ ಶಾಖ ಇತ್ಯಾದಿಗಳು ಬೀಳಬೇಕು. ಅದೆಲ್ಲ ಬಿದ್ದಾಗಲೇ ಅವಕ್ಕೊಂದು ಆಕಾರ, ಅದಕ್ಕೊಂದು ಬೆಲೆ ಬರ್ತದೆ ಹೊರತು ಇಲ್ಲದೇ ಇದ್ರೆ ಅದರಿಂದ ಯಾವುದೇ ರೀತಿಯಾದಂಥ ಉಪಯೋಗವೂ ಕೂಡ ಇಲ್ಲ ಅಂತ ಹೀಗೆ ಅದನ್ನು ಗಮನಿಸಬೇಕು. ಹೀಗೆ ಪೆಟ್ಟುಗಳು ಬೀಳೋದು, ದುಃಖ ಸುಖಗಳಾಗೋದು, ಇವೆಲ್ಲ ಜೀವನಿಗೆ ಅದು ಆತನ ಆ ಜೀವನ ಸ್ವರೂಪದ ವಿಕಾಸಕ್ಕಾಗಿ. ಬಂಗಾರದ ಮುದ್ದೆ ಒಂದು ಬಂಗಾರದ ಆಭರಣವಾಗಿ ಪರಿವರ್ತನೆ ಹೊಂದಬೇಕಲ್ಲ, ಅದರಂತೆ ಜೀವನಿಗೆ ಬರುವಂಥ ಸುಖ ದುಃಖಗಳು, ಆತನಿಗೆ ಆಗುವಂಥ ವ್ಯತ್ಯಾಸಗಳು, ಇವೆಲ್ಲ ಆತನ ವಿಕಾಸಕ್ಕಾಗಿ. ಇವೆಲ್ಲ ಭಗವಂತನ ವರಪ್ರಸಾದ ಅಂತ ತಿಳ್ಕೊಳ್ಬೇಕು. ಬರೇ ಸುಖ ಬಂದರೆ ಭಗವಂತ ನಮಗೆ ಕಂಡು ಬಿಟ್ಟ ನಮಗೆಲ್ಲ ಭಾರಿ ಸುಖ ಆಗಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ಬರುವಂಥ ಎಲ್ಲ ಪೆಟ್ಟುಗಳು ಕೂಡ ಆತನ ಅನುಗ್ರಹದಿಂದ ಬಿದ್ದಿವೆ, ಅದರ ಮೂಲಕ ನಮ್ಮ ಒಳ್ಳೆತನಕ್ಕೆ ಬಿದ್ದಿವೆ ಅಂತ ತಿಳ್ಕೊಳ್ಬೇಕು. ಹಾಗೆ ಬಿದ್ದರೆ ಹಾಗೆ ನಾವು ತಿಳ್ಕೊಂಡೆ ಸಾರ್ಥಕ. ಇಲ್ಲದೇ ಬೀಳೋದಂತೂ ಬೀಳ್ತಿರ್ತದೆ. ನಾವು ತಿಳ್ಕೊಳ್ಳದೇ ಇದ್ರು, ನಾವು ಬಿದ್ದು ಪೆಟ್ಟುಗಳ ಪರಮಾತ್ಮನ ವರಪ್ರಸಾದ ಅಂತ ನೀವು ತಿಳ್ಕೊಳ್ದೇ ಇದ್ರು ಮತ್ತಷ್ಟು ಪೆಟ್ಟುಗಳು ಬೀಳ್ತಿರ್ತವೆ. ಅಂಥವ್ನಿಗೆ ಬಿದ್ದು ಉಪಯೋಗವಿಲ್ಲ, ಅದರಿಂದ ಏನು ಲಾಭನೂ ಇಲ್ಲ. ಅವನಿಗೆ ತಿಳ್ಕೊಂಡವನೇ ಅದರಿಂದ ಲಾಭ ಪಟ್ಕೊಂಡೆ. ಅದಕ್ಕಾಗಿ ಆದದ್ದೆಲ್ಲ ಒಳಿತೆ ಆಯಿತು ಅಂತ ಹೇಳೋದು. ಆ ಸಂದರ್ಭದಲ್ಲಿ ಉಪನಿಷತ್ತಿಂದ ಒಂದು ಮಾತು ನೆನಪು ಬರ್ತದೆ. ಮನುಷ್ಯನಿಗೆ ಬರುವಂಥ ದುಃಖ ಎಲ್ಲ ತಪಸ್ಸೆ ಅಂತ ಏನು ಹೇಳಿದೆ ಈಗ, ಅದಕ್ಕೊಂದು ಉಪನಿಷತ್ತಿನ ಮಾತು ನಾನು ನೆನಪಿಗೆ ಬಂತು. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದ ಮಾತು. ಅದನ್ನು ಇಲ್ಲಿ ಹೇಳದೇ ಇದ್ರೆ ಇದು ಪೂರ್ಣ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತು ನನಗೆ. ಅದಕ್ಕೆ ಅದನ್ನು ಹೇಳ್ತೇನೆ. ಬೃಹದಾರಣ್ಯಕದಲ್ಲಿ 13ನೇ ಬ್ರಾಹ್ಮಣದಲ್ಲಿ 13ನೇ ಭಾಗದಲ್ಲಿ ಹೀಗಿದೆ. ಅದು ಉಪನಿಷತ್ತೇ ಅದನ್ನು ಹೇಳಿದೆ. ಏತದ್ವೈ ಪರಮಂ ತಪೋಯದ್ವ್ಯಾಧಿಸ್ತಪ್ಯತೆ ಪರಮಂ ಹೈವ ಲೋಕಂ ಜಯತಿ ಯೈವಂ ವೇದ. ಏತದ್ವೈ ಪರಮಂ ತಪೋಯಂ ಪ್ರೇತಮರಣ್ಯಂ ಹರಂತಿ ಪರಮಂ ಹೈವ ಲೋಕಂ ಜಯತಿ ಯೈವಂ ವೇದ. ಏತದ್ವೈ ಪರಮಂ ತಪೋ ಯಂ ಪ್ರೇತಮಗ್ನೌ ಅಧ್ಯಾದಧತಿ ಪರಮಂ ಹೈವ ಲೋಕಂ ಜಯತಿ ಯೈವಂ ವೇದ ಇತಿ ತ್ರಯೋದಶಂ ಬ್ರಾಹ್ಮಣಂ ಅಂತ. ಅದೇನಂದ್ರೆ, ಮನುಷ್ಯ ತಾನು ವ್ಯಾಧಿಗೆ ಬೀಳ್ತಾನಲ್ಲ, ರೋಗಗ್ರಸ್ತನಾಗಿ ಬೀಳ್ತಾನಲ್ಲ, ಅದೆಲ್ಲ ನಾನು ಆ ವ್ಯಾಧಿಗ್ರಸ್ತನಾಗಿ ಇರುವಂಥ ಪರಿಸ್ಥಿತಿಯಲ್ಲಿ ನನಗೇನು ಸಂಕಟ ಆಗ್ತದಲ್ಲ, ಅದೆಲ್ಲ ಪರಮಾತ್ಮನ ತಪಸ್ಸು ಅಂತ ತಿಳ್ಕೊಂಡ್ಬಿಡ್ಬೇಕಂತ. ಹಾಗೆ ತಿಳ್ಕೊಂಡ್ರೆ ಅವನೇನಾಗ್ತಾನೆ, ಉತ್ತಮ ಲೋಕವನ್ನು ಪಡ್ಕೊಳ್ತಾನೆ.
ವ್ಯಾಧಿಗೆ ತಪ್ಪಿತೆ, ವ್ಯಾಧಿಗಳಿಂದ ತಪ್ಪನಾಗೋದು ಏನಿದೆ ತಪಸ್ಸು ಅಂತ ತಿಳ್ಕೊಳ್ಬೇಕು. ವ್ಯಾಧಿನ ದೈಹಿಕ ರೋಗ ಮಾತ್ರ ಅಲ್ಲ, ಮಾನಸಿಕ ರೋಗನು. ಜೀವಮಾನದಲ್ಲಿ ಯಾವ ದೈಹಿಕ ರೋಗ ಬರದೇ ಇದ್ದವರು ಕೂಡ ಮಾನಸಿಕ ರೋಗಗಳು, ಸಂಕಟಗಳು ಎಂದೆಲ್ಲ ಒಂದ್ಸರಿ ಬಂದೇ ಬರ್ತಿರ್ತವೆ. ಅದೆಲ್ಲ ಪರಮಾತ್ಮ ತಪಸ್ಸು ಅಂತ ತಿಳ್ಕೊಂಡ್ಬಿಡ್ಬೇಕು. ಇನ್ನೇನು ತಿಳ್ಕೊಳ್ಬೇಕು, ಇದು ಇನ್ನೂ ಬಹಳ ಅದ್ಭುತವಾದ ಮುಂದೆ. ಇದು ನನಗೆ ಒಂದ್ಸರಿ ಓದಿದಾಗ, ಹಿಂದೆ ಯಾವಾಗ ಓದಿದ್ನೇನೋ ಅವಾಗ ಅದೆಲ್ಲ ಅರ್ಥ ಆಗ್ತಿರಲಿಲ್ಲ ಹೆಚ್ಚಾಗಿ, ಈಗೀಗ ಅರ್ಥ ಆಗ್ತದೆ. ಅದೇನಂದ್ರೆ, ತಾನು ಸತ್ತ ನಂತರ ನನ್ನ ಶವವನ್ನು ಬಂಧುಗಳು ಇಲ್ಲಿ ತಾನು ಅಂತಿದೆ, ಅದನ್ನು ನಾನು ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ಅಂದ್ಕೊಂಡೆ. ನಾನು ಸತ್ತ ನಂತರ ನನ್ನ ಶರೀರವನ್ನು ಬಂಧುಗಳು ಸ್ಮಶಾನಕ್ಕೆ ತೊಗೊಂಡು ಹೋಗ್ತಾರಲ್ಲ, ಅದು ಕೂಡ ನಾನು ಮಾಡಿದ ತಪಸ್ಸೆ. ಹೀಗೆ ತಿಳ್ಕೊಂಡು ಉತ್ತಮ ಲೋಕಕ್ಕೆ ಹೋಗ್ತೇವೆ. ನಾನು ಸತ್ತ ನಂತರ ನನ್ನ ಮೃತ ಶರೀರವನ್ನು ಬಂಧುಗಳು ಅಗ್ನಿಯಲ್ಲಿ ಸುಡ್ತಾರಲ್ಲ, ಅದು ಕೂಡ ನಾನು ಮಾಡೋ ತಪಸ್ಸೆ. ಹೀಗೆ ತಿಳ್ಕೊಂಡು ಉತ್ತಮ ಲೋಕಕ್ಕೆ ಹೋಗ್ತೇನೆ. ಇದೊಂದು ಮಾತು. ಇದು ತ್ರಯೋದಶಂ ಬ್ರಾಹ್ಮಣಂ ಏತದ್ವೈ ಪರಮಂ ತಪೋ ಯತ್ ಪ್ರೇತಂ ಅಗ್ನೋ ಅಭ್ಯಾಸತಿ. ಇಲ್ಲಿಗೀಗ ಈ ಸಂದರ್ಭಕ್ಕೆ ಸಂಬಂಧಪಟ್ಟದ್ದು ಯಾವುದು, ಆ ರೋಗಗಳಿಂದ ಮನುಷ್ಯನ ಪೀಡಿತನಾದ್ರೆ ತಪಸ್ಸು ಅಂತ ಅಷ್ಟೇ ಬಂದಿತ್ತು. ಈ ಮುಂದಿನ ಇಲ್ಲೇನು ಸಂಬಂಧಪಟ್ಟಿದ್ದಿಲ್ಲ. ಆದ್ರೆ ಅದೇ ಬ್ರಾಹ್ಮಣದಲ್ಲಿ ಅದೇ ಭಾಗದಲ್ಲಿ ಬಂದಿದ್ದಾದ್ರಿಂದ ಅದನ್ನು ಹೇಳಬೇಕು ಅಂತ ಅನ್ಕೊಂಡೆ. ಆದರೆ ದುರ್ದೈವೇನು, ಮನುಷ್ಯ ಸಂಧ್ಯಾವಂದನೆ ಮಾಡ್ತಾನೆ. ಸಂಧ್ಯಾವಂದನೆ ಮಾಡಿ ಈ ಸಂಧ್ಯಾವಂದನೆಯಿಂದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ, ಅವತ್ತು ಪ್ರೀತನಾಗಲಿ ಅಂತ ಸಮಾಪ್ತಿ ಮಾಡ್ತಾನೆ. ಆಮೇಲೆ ಪೂಜೆ ಮಾಡ್ತಾನೆ, ವಿಷ್ಣುದೇವ ಮಾಡ್ತಾನೆ, ಬ್ರಹ್ಮೈತ್ಯ ಮಾಡ್ತಾನೆ, ಎಲ್ಲ ಪರಮಾತ್ಮ ಸಮರ್ಪಣೆ ಮಾಡ್ತಾನೆ. ಆ ರೋಗ ಬಂದಾಗ ನಿನಗೇನು ರೋಗ ಬಂದಿದೆ ಇದೆಲ್ಲ ತಪಸ್ಸು ಅಂತ ತಿಳ್ಕೊ ಅಂತ ಯಾರು ಹೇಳಿದ್ರೆ ನಮಗೆ ಸಿಟ್ಟು ಬರ್ತದೆ. ಅದ ಏನು ಹೇಳ್ತೀನಿ ಅವ್ರನ್ನೇ ಬೈತೀವಿ. ಅದಕ್ಕಾಗಿ ಯಾರು ಹೇಳಲಿಕ್ಕೂ ಬರೋದಿಲ್ಲ. ಪರಿಸ್ಥಿತಿ ಹೇಗಿರ್ತದೆ ಅವಾಗ ನಮಗೂ ಗೊತ್ತಾಗೋದಿಲ್ಲ. ದುರ್ದೈವ ಹಾಗಿರ್ತದೆ. ನಾವು ಸಂಧ್ಯಾವಂದನೆ ಮಾಡಿದ್ರೆ ಒಂದು 3 ತಾಸು ಜಪ ಮಾಡಿದ್ರೆ ಅವ್ರು ಭಾರಿ ಜಪ ಮಾಡ್ತಾರೆ ಅಂತ ಒಂದು ಹೊಗಳ್ತಾರೆ. ನೀವು ರೋಗ ಬಂದಿದ್ರೆ ನೀವು ರೋಗ ಬಂದದ್ದು ಒಳ್ಳೇದಾಯ್ತು, ಪರಮಾತ್ಮ ತಪಸ್ಸು ಅಂತ ತಿಳ್ಕೊಳ್ಳಿ ಅಂತ ಯಾರು ಹೊಗಳೋದಿಲ್ಲ. ನಮಗೂ ಗೊತ್ತಾಗೋದಿಲ್ಲ. ಸರಿ, ರೋಗ ಬಂದಾಗ ಮನುಷ್ಯನಿಗೆ ಎಚ್ಚರಿಕೆ ಆದರೂ ಇರ್ತದೆ. ನಾವು ಸತ್ತ ಮೇಲೆ ನಮ್ಮನ್ನು ಯಾರು ಹೊತ್ಕೊಂಡು ಹೋಗುವಾಗ ಅದು ತಪಸ್ಸು ನಮ್ಗೆ ತಿಳಿಯೋದು ಹೇಗೆ? ನಮ್ಮ ಹೆಣವನ್ನು ಸುಡುವಾಗ ಅದು ತಪಸ್ಸು ನಮ್ಗೆ ತಿಳಿಯೋದು ಹೇಗೆ? ಅದಕ್ಕಾಗಿ ನಾವು ಇದನ್ನು ಓದುವಾಗ ಏನು ಆಲೋಚನೆ ಮಾಡ್ಕೊಂಡೆ ಅಂದರೆ, ಸಮರ್ಥ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ತಸ್ಯ ಪೂಜಾಂ ಸಂಕಲ್ಪಯಾಮ ಸಸ ಶುದ್ಧ ಬುದ್ಧಿ ಅಂತ ಸುಮಧ್ವಿದ ಒಂದು ಶ್ಲೋಕ. ವೇದವ್ಯಾಸ ದೇವರನ್ನ ಭೀಮಸೇನ ಭೇಟಿಯಾದಂತೆ. ಭೀಮಸೇನ ಭೇಟಿಯಾದಾಗ ಏನು ಮಾಡಿದ? ಸಮರ್ಥ ಕೃತ್ಯಾನಿ ಕೃತೀಕೃತಾನಿ, ಎಲ್ಲ ಕೃತ್ಯಗಳನ್ನು ವೇದವ್ಯಾಸರ ಪಾದಕ್ಕೆ ಅರ್ಪಣೆ ಮಾಡಿದ್ದಂತೆ. ಅಲ್ಲಿ ಯಾವ ಕರ್ಮಗಳನ್ನ ಅಂತಂದ್ರೆ ಕೃತ್ಯಾನಿ ಕೃತೀಕೃತಾನಿ, ಹಿಂದೆ ಮಾಡಿದ ಕರ್ಮಗಳನ್ನೆಲ್ಲ ಭಗವಂತನೇ ಭೀಮಸೇನ ಅವತಾರದಲ್ಲಿ ಮೊದಲನೇ ಸರಿ ನನಗೆ ವೇದವ್ಯಾಸ ರೂಪದಿಂದ ಭೇಟಿಯಾಗಿದ್ದೆ. ಕಥಾಭಾಗ ಆಗಿರ್ತದೆ, ಅಲ್ಲಿ ತನಕ ವೇದವ್ಯಾಸರು ಭೇಟಿಯಾಗಿರೋದಿಲ್ಲ. ಹೊಸದಾಗಿ ವೇದವ್ಯಾಸರು ಭೇಟಿಯಾದಾಗ ಭಗವಂತನೇ ಎಲ್ಲ ಕರ್ಮಗಳನ್ನು ನಿನಗೆ ಅರ್ಪಣೆ ಮಾಡಿದ್ದೇನೆ. ಕೃತಾನಿ ಸಮರ್ಥ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ. ಅವನೆಂಥವನು ಅಂದರೆ ಭೀಮ ಹಿಂದೆ ಮಾಡಿದ್ದನ್ನು ಅರ್ಪಣೆ ಮಾಡಿದೆ, ಮುಂದೆ ಮಾಡಿದ್ದನ್ನು ಈಗಲೇ ಅರ್ಪಣೆ ಮಾಡಿಬಿಡ್ತೇನೆ ಬಾ ಅಂದ. ಆ ವೇದವ್ಯಾಸರಿಗೆ ಅಲ್ಲೇ ಅರ್ಪಣೆ ಮಾಡಿಬಿಟ್ಟ. ಯಾಕಂದ್ರೆ ಮುಂದೆ ಮಾಡುವಾಗ ಆ ಬಂದ ಆಚರಣೆಗಳು ಅದನ್ನೆಲ್ಲ ಭಗವಂತನ ಅರ್ಪಣೆ ಮಾಡಬೇಕು ಅಂತ ಆವಾಗ ಬುದ್ಧಿ ಇರ್ತದೋ ಇಲ್ಲೋ ಅಂತ ನಿಶ್ಚಿತ ಇಲ್ಲ ಮನುಷ್ಯನಿಗೆ. ಭೀಮಸೇನಿಗೆ ಹೆಸರು ಇರ್ತದೆ, ನಮಗೆ ಹೆಸರು ಇರ್ತದೆ ಅಂತ ನಿಶ್ಚಿತ ಇಲ್ಲ. ಅದಕ್ಕಾಗಿ ಅವನೇನು ಮಾಡಿಬಿಟ್ಟ, ಮೊದಲೇ ಅರ್ಪಣೆ ಮಾಡಿಬಿಟ್ಟ. ಇನ್ನು ಓದ್ದ ನಾನು ಏನು ಅನ್ಕೊಂಡೆ, ನಮಗೆ ರೋಗ ಬಂದಾಗ ಇದು ತಪಸ್ಸು, ಭಗವಂತನೇ ನಾನು ತಪಸ್ಸು ಮಾಡ್ತಿದ್ದೇನೆ, ಈ ತಪಸ್ಸಿನಿಂದ ಅರ್ಪಿತ ಆಗಲಿ ಅಂತ ಹೇಳೋ ಹೆಸರು ಇರೋದಿಲ್ಲ. ಆಕಸ್ಮಿಕವಾಗಿ ಎಂಥ ದೊಡ್ಡ ವಿದ್ವಾಂಸನಿಗೊಬ್ಬನಿಗಾದ ಹೆಸರು ಇದ್ರು ಸತ್ತಾಗ ನಮ್ಮ ಹೆಣವನ್ನು ಹೊತ್ಕೊಂಡು ಹೋಗುವಾಗ, ನಮ್ಮ ಹೆಣವನ್ನು ಸುಡುವಾಗಂತೂ ಇದು ನೆನಪಿರೋ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆತ್ಮ ಬಿಟ್ಟು ಮುಂದೆ ಹೋಗಿರ್ತದೆ, ಶರೀರ ಅಷ್ಟೇ ಇಲ್ಲಿರ್ತದೆ. ಅದಕ್ಕೆ ಈ ಮಾತನ್ನು ಕೇಳಿದಂಥ ಇದೇ ಸಂದರ್ಭದಲ್ಲಿ ಭಗವಂತನೇ ನಾಳೆ ನಾನು ಸತ್ತಾಗ ನನ್ನ ಹೆಣವನ್ನೇನು ಹೊತ್ಕೊಂಡು ಹೋಗ್ತಾರಲ್ಲ, ನನ್ನ ಹೆಣವನ್ನೇನು ಸುಡ್ತಾರಲ್ಲ, ನೀವು ನನಗೆ ಅರ್ಪಣೆ ಅಂತ ಇವತ್ತೇ ಅರ್ಪಣೆ ಮಾಡಿಬಿಟ್ಟಿದ್ದೇನೆ ತಿಳ್ಕೋ ಅಂತ ಮಾಡಿಬಿಟ್ರೆ ಇಷ್ಟು ದೇವ್ರು ನೆನಪಿಟ್ಕೊಂಡಿರ್ತಾರೆ. ಅದು ಯಾವತ್ತೂ ಕೂಡ ಭಗವಂತನ ಮನಸ್ಸಿನಲ್ಲಿ ಇರ್ತದೆ. ಆಯಿತು, ಸಾಯೋ ಸಂದರ್ಭದಲ್ಲಿ ನೆನಪಿರಲಿಲ್ಲ ಮನುಷ್ಯ, ಏನು ಮಾಡೋದು, ಎಲ್ಲ ಮರಿತಾ ಹೋಗ್ತಾನೆ ಮನುಷ್ಯ. ಇಷ್ಟಾದ್ರೂ ನಿನಗೆ ನೆನಪಿದೆಯಲ್ಲ ಈಗ ಅಂತ ಭಗವಂತ ಅದನ್ನು ನೆನಪಿಟ್ಕೋತಾನೆ ಅಂತ ಅನ್ನಿಸ್ತು ನನಗೆ ಓದಿದಾಗ. ಈಗ ಎಷ್ಟೋ ವರ್ಷದ ಹಿಂದೆ ಓದಿದಾಗ ಹಾಗೆ ಅದನ್ನು ಭಗವಂತನಿಗೆ ಈಗಲೇ ಅರ್ಪಣೆ ಮಾಡಬೇಕು ಅಂತ ಆವಾಗ ಅನಿಸಿರ್ಲಿಲ್ಲ. ಹಾಗೆ ಅನಿಸಿದ್ದು ಈಗಲೇ ಅನಿಸ್ತು. ಹಾಗೆ ಅನಿಸಿದ್ದನ್ನು ಈಗ ನಿಮ್ಮ ಎದುರಿಗೆ ಹೇಳಿದೆ ಅಷ್ಟೆ. ರೋಗಗ್ರಸ್ತನು ಒಂದು ಅದೇ ಪರಿಸ್ಥಿತಿ. ಆದರೆ ಆ ಸಮಯದೊಳಗೆ ಭಗವಂತನಿಗೆ ಅರ್ಪಣೆ ಮಾಡಬೇಕಂತ ಗೊತ್ತಾಗೋದಿಲ್ಲ. ಆದರೆ ಚೈತನ್ಯ ಅಂತೂ ಇರ್ತದಲ್ಲ, ಪ್ರಾಣ ಅಂತೂ ಇರ್ತದೆ. ಹಾಗಾಗಿ ಒಂದು ವೇಳೆ ಗೊತ್ತಾಗಬಹುದು. ಏನು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿದೆ ನೆನಪು ಮಾಡ್ಕೋತೀರಾ ಅಂತ ಯಾರು ಕೇಳಿದರೆ ಕಿವಿಯಲ್ಲಿ ಬಂದು ಜೋರಾಗಿ ಹೇಳಬೇಕಾಗ್ತದೆ, ವಾದ್ಯಕ್ಕೆ ಬಂದಿರ್ತದೆ, ಸರಿಯಾಗಿ ಕೇಳಿಸ್ತಿರೋದಿಲ್ಲ. ಹೌದು ಬೃಹದಾರಣ್ಯಕ ಉಪನಿಷತ್ತು ಹೇಳಿದ್ದೆ, ಪ್ರವಚನ ಮಾಡಿದ್ದೆ, ಪಾಠ ಹೇಳಿದ್ದೆ, ನೆನಪು ಬರ್ತದೆ. ಅವಾಗ ಅದನ್ನು ನೆನಪು ಮಾಡ್ಕೊಂಡು ಅಷ್ಟು ಬರೋ ಸಾಧ್ಯತೆ ಇದೆ. ಅದು ಹೆಣ ಹೊತ್ಕೊಂಡು ಹೋಗುವಾಗ ನಮ್ಮದೇ ಹೆಣವನ್ನು ಸುಡುವಾಗ ನಮಗೇನು ನೆನಪಿದ್ದಿತ್ತು, ಅದಕ್ಕೆ ಅದನ್ನ ಈಗಲೇ ಮಾಡಿಬಿಡ್ಬೇಕು.
ಇಲ್ಲೊಂದು ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಇದೊಂದು ಮಾತಿದೆ, ಅದು ಬಹುಶಃ ಇನ್ನೊಂದು ಉಪನಿಷತ್ತಿನಲ್ಲೂ ಬರ್ತದೆ ಮುಂದೆ. ಯೋಸಾವಸೋ ಪುರುಷಸ್ಸೋಹಮಸ್ಮಿ ವಾಯುರಣಿಲಮೃತಮಥೇದಂ ಭಸ್ಮಾಂತಂ ಶರೀರಂ ಓಂ ಕೃತೋಸ್ಮರ ಕೃತಂ ಸ್ಮರ, ಓಂ ಕೃತೋಸ್ಮರ ಕೃತಂ ಸ್ಮರ ಅಂತ ಒಂದು ಮಾತಿದೆ. ಇದನ್ನ ಮೇಲಿನ ಮೇಲೆ ಹೇಳ್ತಾ ಇರ್ಬೇಕು. ಕೃತೋ ಸ್ಮರ ಕೃತಂ ಸ್ಮರ, ನಾನು ಏನು ಕರ್ಮಗಳನ್ನು ಮಾಡಿದ್ದೇನಲ್ಲ ಅದನ್ನು ನೆನ್ಪಿಟ್ಕೋ ಅಂತ ಸರಳವಾದ ಅರ್ಥ. ಕೃತು ಅಂದ್ರೆ ಯಜ್ಞ ರೂಪಿಯಾದಂತಹ ಪರಮಾತ್ಮನೇ. ಕೃತಂ ನಾನು ಮಾಡಿದ ಕರ್ಮವನ್ನು ನೆನ್ಪಿಟ್ಕೋ. ಅವ್ನು ನೆನ್ಪಿಟ್ಕೊಳ್ತಾನವನು. ನಾವು ಒಂದು ವಿನಂತಿ ಮಾಡ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ. ಅದನ್ನ 2 ಬಾರಿ ಹೇಳಿದೆ ಉಪನಿಷತ್ತು. ಓಂ ಕೃತೋಸ್ಮರ ಕೃತಂ ಸ್ಮರ, ಓಂ ಕೃತೋಸ್ಮರ ಕೃತಂ ಸ್ಮರ. ನಾನು ಮಾಡಿದ ಕರ್ಮಗಳನ್ನು ಮುಂದೆ ಆಯೋ ಸಂದರ್ಭದಲ್ಲಿ ಅವಾಗೇನು ತಪಸ್ಸು ಮಾಡ್ತೇನಲ್ಲ, ನಾನು ಹೆಣ ಹೊತ್ಕೊಂಡು ಹೋಗೋದು ಸುಡೋದು ಅದೊಂದು ತಪಸ್ಸೆ. ಅದನ್ನ ಈಗಲೇ ನಿನಗೆ ಅರ್ಪಣೆ ಮಾಡಿಬಿಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ನೀನು ನೆನಪು ಮಾಡ್ಕೊ ಈಗಲೇ ಮುಂಚಿತಾಗಿ ಹೇಳ್ಬಿಟ್ಟಿದ್ರೆ ಆ ಹಿಂದೆ ಯಾವಾಗ ಈತ ಮಾಡಿದ್ದ ಅಂತ ಅವ್ನಿಗೆ ಗೊತ್ತಿರ್ತದೆ, ನಮಗೆ ಗೊತ್ತಿಲ್ಲದೆ ಇರ್ತದೆ. ಅದಕ್ಕಾಗಿ ಉಪನಿಷತ್ತಿನ ಆ ಮಾತುಗಳನ್ನು ನೆನಪು ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಹಾಂ ನೋಡ್ಬೇಕು. ಅದು ಒಂದೊಂದು ಕಡೆ ಅಗ್ನಿಗೆ ಒಂದೊಂದು ಹೆಸರು, ಬೇರೆ ಬೇರೆ ಹೆಸರು ನೋಡ್ಬೇಕು. ಅದು ಯಾವ್ದನ್ನ ಏನು ನಮಗೇನು ಈಗ ತಿಳಿತದ ಅಂತ ಅದನ್ನು ಭಗವಂತನ ರೂಪವನ್ನು ನೆನಪು ಮಾಡಿಕೊಂಡು ಅದನ್ನ ಅದನ್ನು ಅರ್ಪಣೆ ಮಾಡಿಬಿಟ್ರೆ ಆಯ್ತು. ರಾಮಕೃಷ್ಣ ವೇದ ವ್ಯಾಸಾತ್ಮಕ ಅಂತ ಹೇಳಿ ಅವ್ರವ್ರ ಕುಲದೇವತಾ ಸ್ವರೂಪಿ ಅಂತ ಹೇಳಿ ಈಗಲೇ ಅರ್ಪಣೆ ಮಾಡಿಬಿಟ್ರೆ ಸಾಯೋದು ಕೂಡ ಸಾರ್ಥಕ ಆಗ್ತದೆ. ಮತ್ತು ಹೀಗೆ ಆಲೋಚನೆ ಮಾಡಿದವನು ಸಾವಿಗೆ ಹೆದರೋದಿಲ್ಲ, ಸಾವಿಗೆ ರೋಗಕ್ಕೆ ಹೆದರೋದಿಲ್ಲ. ಯಾಕಂದ್ರೆ ಅದೊಂದು ತಪಸ್ಸು. ಇಲ್ಲದೇ ಇದ್ದವನು ಬಂತಲ್ಲ ಸಾವು ಇದೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೆದರ್ತಾನೆ. ಇದನ್ನು ತಿಳ್ಕೊಂಡು ಅವನು ಹೆದರೋದಿಲ್ಲ ಅಂತ ಒಂದು ಅಂತರಾರ್ಥನೂ ಕೂಡ ಅಲ್ಲಿದೆ. ಮತ್ತು ಆ ಕಬ್ಬಿಣದ ದೃಷ್ಟಾಂತ ಕೊಟ್ಟರಲ್ಲ, ಕಬ್ಬಿಣದೊಳಗೆ ಬೆಂಕಿ ಇರ್ತಾನೆ. ಹಾಗೆ ಜಗತ್ತಿನೊಳಗೆ ಆತ ಸೇರ್ಕೊಂಡಿದ್ರೆ ಜೀವಾತ್ಮನೊಳಗೆ ಈ ಜಡವಾದಂಥ ಜಗತ್ತು ಮತ್ತು ಚೇತನ ರೂಪವಾದಂಥ ಜಗತ್ತು ಇದರೊಳಗೆ ಆತ ಸೇರ್ಕೊಂಡಿದ್ರೆ ಆತನಿಗೆ ನೋವಾಗ್ತದೋ? ಅವನಿಗೇನು ನೋವಾಗೋದಿಲ್ಲ. ಅವನಿಗೆ ಆತ ಪೂರ್ಣನಾದವನು, ಚಿನ್ಮಯನಾದವನು ಅಂತ ಹೇಳಿದ್ವಿ. ಉಪನಿಷತ್ತು ಹಾಗೆ ಹೇಳಿದೆ, ಓಂ ಸಂಭೋಗ ಪ್ರಾಪ್ತಿರಿತಿಯನ್ನು ವೈಶೇಷ್ಯಾತ್ ಓಂ ಅಂತ. ಪರಮಾತ್ಮ ಜಗತ್ತಿನೊಳಗೂ ಇದ್ದಾನೆ ಅಂದಮೇಲೆ ಆ ಜಗತ್ತಿನ ಅನುಭವ, ಆ ಸುಖ ದುಃಖಗಳ ಅನುಭವ ಜೀವನಿಗೆ ಹೇಗಾಗ್ತದೋ ಪರಮಾತ್ಮನಿಗೂ ಆಗ್ಬೇಕಂತಂದ್ರೆ ನ ವೈಶೇಷ್ಯಾತ್. ಪರಮಾತ್ಮ ಅಲ್ಲಿದ್ರೂ ವಿಶಿಷ್ಟನಾಗೇ ಇರ್ತಾನ. ಅವನು ಇದ್ದಾನಷ್ಟೇ, ಲೇಪ ಇಲ್ಲ ಅವನಿಗೆ. ಸಾಮರ್ಥ್ಯ ವಿಶೇಷ್ಯಾತ್, ಗರುಡ ಪುರಾಣದಲ್ಲಿ ಹಾಗೆ ಹೇಳಿದೆ. ಸರ್ವಜ್ಞ ಅಲ್ಪಜ್ಞತಾ ಭೇದಾತ್ ಸರ್ವಶಕ್ತಿ ಅಲ್ಪಶಕ್ತಿತಃ ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಂ ಸಂಭೋಗೋ ನ ಈಶ ಜೀವಯೋ. ಪರಮಾತ್ಮ ಸರ್ವಜ್ಞ, ಜೀವ ಅಲ್ಪಜ್ಞ. ಅವನು ಸರ್ವಶಕ್ತ, ಈತ ಅಲ್ಪಶಕ್ತ. ಆತ ಸ್ವತಂತ್ರ, ಈತ ಅಸ್ವತಂತ್ರ. ಹೀಗೆಲ್ಲ ಇರೋದ್ರಿಂದ, ಇಂಥ ವ್ಯತ್ಯಾಸಗಳಿರೋದ್ರಿಂದ ಪರಮಾತ್ಮ ಜೀವಾತ್ಮ ಇಬ್ಬರು ಒಟ್ಟಿಗೆ ಇದ್ರೂ ಕೂಡ ಆ ಅನುಭವಿಸೋದನ್ನು ಇಬ್ಬರು, ಅಲ್ಲಿ ಆಗುವಂಥ ಕ್ರಿಯೆಗಳಲ್ಲಿ ಇಬ್ಬರೂ ಗುರಿ ಆದರೂ ಕೂಡ ಅದರ ಅನುಭವ, ಅದರ ಸುಖ ದುಃಖಗಳ ಅನುಭವ ಪರಮಾತ್ಮನಿಗೆ ಆಗೋದಿಲ್ಲ, ಈ ಜೀವಾತ್ಮನಿಗೆ ಮಾತ್ರ ಆಗ್ತದೆ ಅಂತ ಅಲ್ಲಿ ಬಂದದನ್ನು ತಿಳ್ಕೊಳ್ಬೇಕು. ಮುಂದಿನ ಶ್ಲೋಕ 28ನೇದ್ದು. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲಾಡಿ ಮೋದದಿ ತುಳಿದು ಕೆಡಿಸುವ ತರದೆ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಚ್ಚಲನ್ನು ತಾನಾಗಿದ್ದು ಸಲಹುವ ಎಲರುಣಿಯವೋಲ್ ನುಂಗುವ ಗೆಲ್ಲಿಹುದೋ ಸುಖ ದುಃಖ. ಪರಮಾತ್ಮನ ವ್ಯಾಪಾರ ಹೇಗಿದೆ? ಆತ ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಿದ್ರು ಅವನಿಗೆ ಅದರಿಂದ ಏನು ಪರಿಣಾಮ ಆಗೋದಿಲ್ಲ ಅಂತಂದ್ರೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಹೇಳ್ತಾರೆ. ಎಷ್ಟು ನಿರ್ವಿಕಾರನಾಗಿ, ಎಷ್ಟು ನಿಶ್ಚಲ ಚಿತ್ತನಾಗಿ ಆ ಕೆಲಸಗಳನ್ನು ಮಾಡ್ತಾನೆ ಅನ್ನೋದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಹೇಳಿದ್ರು. ಇಲ್ಲದೇ ಇದ್ರೆ ಆ ಪರಮಾತ್ಮನ ಸ್ವರೂಪ ಏನಿದೆ ಅದರ ಆಳದ ಅರಿವು ನಮಗಾಗೋದಿಲ್ಲ. ಮಕ್ಕಳು ಮರಳಿನ ಮನೆಗಳನ್ನು ಮಾಡ್ತಾರೆ, ಕೆಲವು ಕಾಲ ಅದರಿಂದ ಆಡ್ತಾರೆ. ಆಡಿ ಮೋದದಿ ತುಳಿದು ಕೆಡಿಸುವ ಥರದಲ್ಲಿ ಮಾಡುವಾಗಲೂ ಅದೇ ಸಂತೋಷ, ಅದೇ ಉತ್ಸಾಹ. ಅದರ ಮೇಲೆ ತುಳಿದಾಡಿ ಅದನ್ನೆಲ್ಲ ನೆಲಸಮ ಮಾಡಿ ಅಲ್ಲಿ ಓಡಿ ಹೋಗ್ತಾರೆ, ಅವಾಗಲೂ ಅದೇ ಸಂತೋಷ. ಆ ಮನೆಯನ್ನು ಯಾಕೆ ತುಳಿಬೇಕು? ನಾಳೆ ಅಲ್ಲಿ ಬಂದಿರ್ತೇವೆ, ಸಂಸಾರ ನಡೆಸೋರಿದ್ದೇವೆ ಅಂತ ಅವ್ರಿಗೆ ಒಂದು ಕಲ್ಪನೆ ಇದೆಯೇನು ಅಥವಾ ಅಪೇಕ್ಷೆ ಇದೆಯೇನು? ಏನೂ ಇಲ್ಲ. ಅದಕ್ಕಾಗಿ ಅವರಿಗೆ ಮರಳಿನ ಮನೆಯನ್ನು ಮಾಡೋದು ಒಂದು ಆಟ, ಅದನ್ನ ಹಾಳು ಮಾಡೋದು ಮತ್ತೊಂದು ಆಟ. ಅದನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದು ಪರಸ್ಪರ ಸ್ಪರ್ಧೆ ಅವ್ರಿಗೆ ಬೇಕಾದ್ರೆ. ನೀವು ಅದನ್ನ ಹಾಳು ಮಾಡೋಣ, ಇದನ್ನ ಹಾಳು ಮಾಡ್ತೀರಿ ಅಂತ ಪರಸ್ಪರ ತುಳಿದಾಡಿ ಅದನ್ನು ಧ್ವಂಸ ಮಾಡಿ ಹೊರಟೋಗ್ಬಿಡ್ತಾರೆ ಮನೆಗೆ. ತುಳಿದು ಕೆಡಿಸುವ ತರದಿ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ. ನಾನಾ ರೀತಿಯಾಗಿ ಈ ಜಗತ್ತನ್ನಾತ ನಿರ್ಮಾಣ ಮಾಡ್ತಾನೆ.
ನಿರ್ಮಾಣ ಮಾಡಿ ನಿಶ್ಚಲನು ತಾನಾಗಿತ್ತು. ಅಷ್ಟೆಲ್ಲ ಮಾಡಿದ್ರು ಕೂಡ ಮಾಡಿದೇನು ಅನ್ನುವಂಥ ಅಹಂಕಾರ ಇಲ್ಲ, ಮಾಡಿದ್ರಿಂದ ಆಗಬೇಕಾದಂಥ ಪರಿಣಾಮಗಳಿಲ್ಲ, ಸುಖ ದುಃಖಗಳಿಲ್ಲ. ನಿಶ್ಚಲನು ತಾನಾಗಿದ್ದು ಸಲಹುವ, ಅದನ್ನೆಲ್ಲ ನೋಡ್ಕೋತಾನೆ ಸ್ವಲ್ಪ ಹೊತ್ತು. ಎಲರುಣಿಯವೋ ನುಂಗುವ, ಕೊನೆಗೊಮ್ಮೆ ಏನು ಮಾಡಿಬಿಡ್ತಾನೆ ಅಂದರೆ ಹಾವಿನಂತೆ ಅದನ್ನು ನುಂಗಿ ಬಿಡ್ತಾನೆ ಆ ಜಗತ್ತನ್ನು. ನುಂಗುವಾಗಲೂ ಕೂಡ ದುಃಖವೂ ಇಲ್ಲ, ಸುಖವೂ ಇಲ್ಲ. ಅದರಂತೆ ನುಂಗುವ ಗೆಲ್ಲಿಹುದೋ ಸುಖ ದುಃಖ, ಅದರಂತೆ ಯಾವ ಸುಖನೂ ಅವನಿಗಿಲ್ಲ, ಯಾವ ದುಃಖನೂ ಇಲ್ಲ. ಬಾಲ ಕ್ರೀಡನ ಕೈಗೆದ್ದು ಕ್ರೀಡತೆ ಯಸ್ಮಾಭಿರಚ್ಯುತ ಅಂತ ಬ್ರಾಹ್ಮ ಪುರಾಣ ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿದ್ದಂಥ ಒಂದು ಶ್ಲೋಕ. ಇದೇ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಬಂದಿತ್ತು. ಭೂತೈ ಕ್ರೀಡತಿ ಅಚ್ಯುತ ಅಂತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯದಲ್ಲಿ ಬಂದಿತ್ತು. ಪಂಚಮಹಾಭೂತಗಳ ಸಂಗಡ ಪರಮಾತ್ಮ ಆಟ ಆಡ್ತಾನೆ, ಬೇಕಾದ್ರೆ ಸೃಷ್ಟಿ ಮಾಡ್ತಾನೆ, ಬೇಡದರೆ ನಾಶ ಮಾಡಿಬಿಡ್ತಾನೆ. ಮಗು ಹೇಗೆ ಆಟದ ತನ್ನ ಆಟಿಕೆಗಳ ಮೂಲಕ ಆಟ ಆಡ್ತದೆ, ಅದಂತ ಭಗವಂತನು ಕೂಡ ಆಟ ಆಡ್ತಾನೆ ಅಂತ ಪುರಾಣದಲ್ಲಿ ಕೂಡ ಬಂದಿದ್ದ ಶ್ಲೋಕ. ಅದರಂತೆ ಮಳಲ ಮನೆಗಳ ಮಾಡಿ ಮಕ್ಕಳು ಅಂತ ಅದನ್ನೇ ದಾಸರು ಪುರಾಣದಲ್ಲಿ ಬಂದಿದ್ದನ್ನೇ ತಗೊಂಡಿದ್ದಾರೆ ಅಷ್ಟೇ. ಸೃಷ್ಟಿ ಸಂಹಾರ ಲೀಲಾವಿಲಾಸಾತಂ ಅಂತ ದ್ವಾದಶ ಸ್ತೋತ್ರ. ಸೃಷ್ಟಿ ಸಂಹಾರ ಇವೆಲ್ಲ ಲೀಲಾವಿಲಾಸ, ಲೀಲೆ. ಅನಾಯಾಸವಾಗಿ ಸೃಷ್ಟಿ ಮಾಡ್ತಾನೆ, ಅನಾಯಾಸವಾಗಿ ಅದನ್ನು ಧ್ವಂಸ ಮಾಡ್ತಾನೆ. ಎಲರುಣಿಯವೋಲ್ ನುಂಗುವ, ಎಲರುಣಿಯವೋಲ್ ನುಂಗುವ ಅಂತಂದ್ರೆ ಹೇಗೆ ಅಂತಂದ್ರೆ ಹಾವಿನಂತೆ ನುಗ್ತಾನ. ಹಾವಿಗೆ ಅದು ಸಾಮಾನ್ಯ ಪ್ರಾಣಿಗಳನ್ನೆಲ್ಲ ತಿಂತಿರ್ತದೆ. ಕೆಲವೊಂದು ಬಾರಿ ಆ ಪ್ರಾಣಿಗಳನ್ನ ನುಂಗೋದನ್ನೆಲ್ಲ ಬಿಟ್ಟು ಆ ಕೆಲಸವನ್ನು ನಿಲ್ಲಿಸಿ ಕೇವಲ ವಾಯುವನ್ನು ಮಾತ್ರ ಆಹಾರ ಸೇವನೆ ಮಾಡ್ತಿರ್ತದೆ. ಎಲ್ಲ ಸಂದರ್ಭದಲ್ಲಿ ವಾಯುವನ್ನೇ ಸೇವನೆ ಮಾಡಿ ಅದಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೇರೆ ಪ್ರಾಣಿಗಳ ಆಹಾರ ರೂಪವಾಗಿ ಬೇಕು. ಆದರೂ ಕೆಲವೊಂದು ಬಾರಿ ತಿಂದ ಆಹಾರ ಜೀರ್ಣ ಆಗುವಂಥ ಉದ್ದೇಶದಿಂದ ಅದು ಗಾಳಿಯನ್ನು ಮಾತ್ರ ಸೇವನೆ ಮಾಡ್ತಿರ್ತದಲ್ಲ, ಅದಕ್ಕೆ ಎಲರುಣಿಯ ಓಲ್. ಎಲರಂದ್ರೆ ಗಾಳಿ, ಶುದ್ಧ ಕನ್ನಡ ಶಬ್ದ ಇದೆ. ಎಲರಂದ್ರೆ ಗಾಳಿ, ಎಲರುಣಿ ಅಂತಂದ್ರೆ ವಾಯು ಭಕ್ಷವಾದಂಥ ಹಾವು. ಅದರುಣಿಯ ಓಲ್ ಅಂದ್ರೆ ಹೋಲುವಂಥದ್ದು ಅಂತ ಅರ್ಥ. ಅದರನ್ನು ಹೋಲುವಂತೆ ನುಂಗುವ, ಇದು ನುಂಗುಬಿಡ್ತಾನೆ ಜಗತ್ತಿನೆಲ್ಲ. ನುಂಗುವ ಗೆಲ್ಲಿಹುದು ಸುಖ ದುಃಖ. ಆ ವಾಯುವನ್ನು ನುಂಗುವಾಗ ಏನು ಸುಖ ದುಃಖ ಇಲ್ಲ, ಇದನ್ನು ಗಮನಿಸ್ಬೇಕು. ದೃಷ್ಟಾಂತ ಯಾಕೆ ಕೊಟ್ಟಿರ್ತಾರಂದ್ರೆ, ಮನುಷ್ಯ ಒಂದು ಅನ್ನ ತಿನ್ಬೇಕಾದ್ರೆ, ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಅನ್ನ ತಿನ್ಬೇಕಾದ್ರೆ ಬಾಯಿಯನ್ನು ತೆಗಿಬೇಕು, ಅದರಿಂದ ಹಲ್ಲುಗಳಿಂದ ಅದನ್ನು ಅಗಿಬೇಕು, ನುಂಗಬೇಕು. ಅದು ಕೂಡ ಪ್ರಾಕೃತಿಕರವಾದ ಕೆಲಸವೇ. ರಸಗಳ ಅನುಭವ ಆಗ್ತಿರ್ತದೆ, ಸುಖ ಸ್ವಲ್ಪ ಆಗ್ತಿರ್ತದೆ, ಇಲ್ಲ ಅಂತಲ್ಲ. ಅದು ಆ ಅನುಭವಿಸುವಂಥ ಕೆಲಸ ಏನಿದೆಯಲ್ಲ ಸ್ವಲ್ಪ ದುಃಖದಾಯಕನೇ. ಅದು ತಿಂದ ಕೂಡಲೇ ಹಸಿದು ಒಮ್ಮೆಲೆ ಊಟ ಮಾಡಿಬಿಟ್ರೆ ಸ್ವಲ್ಪ ಕಷ್ಟನೂ ಆಗ್ತದೆ. ಮತ್ತೆ ಅದನ್ನ ಎಚ್ಚರಿಕೆಯಿಂದ ತಿಂದು ನೋಡ್ಬೇಕು, ಏನು ಕಸ ಇದೆ ಅಂತೆಲ್ಲ ನೋಡಬೇಕು. ಅಂತೂ ತಿನ್ನೋ ಕೆಲಸ ಸುಲಭದ ಕೆಲಸ ಅಲ್ಲ. ಆದರೆ ಗಾಳಿಯನ್ನು ಕುಡಿಯೋ ಕೆಲಸ ಬಹಳ ಸರಳವಾದ ಕೆಲಸ. ಗಾಳಿ ಬರ್ತಿರ್ತದೆ, ಬಾಯಿ ತೆಗೆದಾಯ್ತು, ಗಾಳಿ ಹೋಗ್ತಿರ್ತದೆ. ಅದರಂತೆ ಜಗತ್ತಿನಲ್ಲಿ ನುಂಗ್ತಾನೆ. ಒಂದು ಯಾವುದಾದ್ರೂ ಒಂದು ವಸ್ತುವನ್ನು ತಿನ್ನಲಿಕ್ಕೂ ಗಾಳಿಯನ್ನು ನುಂಗ್ಲಿಕ್ಕೂ ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ಎಲರುಣಿಯ ಓಲ್ ಅಂತೇನಿದೆ ಅದ್ರ ಮೂಲಕ ತಿಳ್ಕೊಳ್ಬೇಕು. ಹೀಗೆ ವಾಯು ಗಾಳಿಯನ್ನು ನುಂಗುವಷ್ಟು ಅನಾಯಾಸವಾಗಿ ಆತ ಈ ಜಗತ್ತನ್ನ ನುಂಗುತ್ತಾನೆ. ಜಗತ್ತನ್ನು ನುಂಗಿ ಯಾವುದೇ ಸುಖ ದುಃಖವಿಲ್ಲದೆ ಈ ಜಗತ್ತನ್ನ ನಿಯಮನ ಮಾಡ್ತಾನೆ ಅಂತನ್ನುವಲ್ಲಿಗೆ ಹರಿಕಥಾಮೃತಸಾರದ 3ನೇ ಸಂಧಿ, ವ್ಯಾಪ್ತಿ ಸಂಧಿ ಅಂತ ಕರೆಸ್ಕೊಂಡಿದೆ. ಅದರಲ್ಲಿ 28ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.